ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಷಯ ಏನೆಂದರೆ, ಆಗಿನ ಕಾಲದಲ್ಲಿ ಇದ್ದಂಥ ಗುರುಗಳು ಯಾವ ರೀತಿ ಇದ್ರು, ಗುರುಕುಲಗಳು ಯಾವ ರೀತಿ ಇದ್ವು, ಆ ಗುರುಕುಲಗಳಲ್ಲಿ ಗುರುಗಳು ಯಾವ ರೀತಿಯ ಪಾಠಗಳನ್ನು ವಿದ್ಯೆಯನ್ನು ಕಲಿಸ್ತಾ ಇದ್ರು, ಆ ಶಿಕ್ಷಣದ ಪದ್ಧತಿ ಎಷ್ಟರ ಮಟ್ಟಿಗೆ ಗುಣಮಟ್ಟ ಇತ್ತು, ಈಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ, ಸರ್ಕಾರಿ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರೌಢಶಾಲೆ, ಕಾಲೇಜುಗಳು, ಪ್ರೈವೇಟ್ ಯೂನಿವರ್ಸಿಟಿಗಳು, ಆ ಯೂನಿವರ್ಸಿಟಿಗಳಲ್ಲಿ ಹೇಳ್ತಾ ಇರತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ, ಗುಣಮಟ್ಟ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಎಲ್ಲರೂ ಒಂದು ವಿಷಯನ ಗಮನಿಸಿ. ಪುರಾತನ ಕಾಲದಲ್ಲಿ, ಆಗಿನ ಕಾಲದಲ್ಲಿ ಇದ್ದಂಥ ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಇತ್ತು, ಗುರುಗಳು ಯಾವ ರೀತಿ ಇದ್ರು, ಶಿಷ್ಯರು ಯಾವ ರೀತಿ ಇದ್ರು, ಗುರುಗಳು ಮತ್ತೆ ಶಿಷ್ಯರ ಮಧ್ಯೆ ಇರತಕ್ಕಂಥ ಒಂದು ಸಂಬಂಧ ಯಾವ ರೀತಿ ಇತ್ತು, ತಂದೆ ಮಕ್ಕಳ ಸಂಬಂಧ ಇರ್ತಾ ಇತ್ತು. ಒಬ್ಬ ತಂದೆಯಾದವನು ತನ್ನ ಮಕ್ಕಳಿಗೆ ಯಾವ ರೀತಿ ಒಂದು ಜವಾಬ್ದಾರಿಯನ್ನು ತಗೊಳ್ತಾ ಇದ್ನೋ, ಆ ರೀತಿಯ ಒಂದು ಜವಾಬ್ದಾರಿಯನ್ನು ತಗೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ತನ್ನ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಕಲಿತು ಉನ್ನತ ಪ್ರಜೆಯಾಗಿ ಈ ಸಮಾಜದಲ್ಲಿ ಬಾಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಪಾಠಗಳನ್ನು ಮಾಡ್ತಾ ಇದ್ರು, ವಿದ್ಯಾಬುದ್ಧಿಯನ್ನು ಕಲಿಸ್ತಾ ಇದ್ರು. ಆ ಕಾಲದಲ್ಲಿ ಇರ್ತಕ್ಕಂಥ ಒಂದು ಗುರುಗಳಿಗೆ ಶಿಷ್ಯರು ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ವಿದ್ಯೆಯನ್ನು ಕಲಿತಾ ಇದ್ರು. ಗುರುಗಳಂದ್ರೆ ಭಯ ಭಕ್ತಿ ಅನ್ನೋದು ಅವ್ರಿಗೆ ಇರ್ತಾ ಇತ್ತು. ಆಗಿನ ಕಾಲದಲ್ಲಿ ಗುರುಕುಲದಲ್ಲಿ ಗುರುಗಳು ಹೇಳ್ತಾ ಇರ್ತಕ್ಕಂಥ ಒಂದು ವಿದ್ಯಾಭ್ಯಾಸ ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದ್ರೆ, ಮರದ ಕೆಳಗಡೆ ಪಾಠವನ್ನು ಹೇಳ್ತಾ ಇದ್ರು. ಪ್ರಕೃತಿಯ ಒಳಗಡೆ ಅಂದ್ರೆ, ಪ್ರಕೃತಿ ಅಂದ್ರೆ ಪಾರ್ವತಿ ಅಮ್ಮನವರಲ್ಲ, ಆ ತಾಯಿ ಮಡಿಲಲ್ಲಿ ಇದ್ಕೊಂಡು ಶಿಕ್ಷಣವನ್ನು ಕಲಿತರೆ ಎಷ್ಟರ ಮಟ್ಟಿಗೆ ತಲೆ ಹತ್ತುತ್ತೆ ಅನ್ನೋದು ಎಲ್ರಿಗೂ ಗೊತ್ತಲ್ವಾ. ಆ ರೀತಿ ಒಂದು ಶಿಕ್ಷಣದ ವ್ಯವಸ್ಥೆ ಇತ್ತು ಆವಾಗ. ಯಾವುದೇ ರೂಮ್ ಆಗಲಿ, ಯಾವುದೇ ಬಿಲ್ಡಿಂಗ್ ಒಳಗಡೆ ಪಾಠ ಕಲಿಸ್ತಾ ಇರಲಿಲ್ಲ. ಆ ಗುರು ಆದವನು ಅಷ್ಟೇ, ಶಿಷ್ಯನಿಗೆ ಏನು ಕಲಿಸಬೇಕು, ಆ ಉತ್ತಮ ಪ್ರಜೆ ಆಗ್ಬೇಕಾದ್ರೆ ಅವನು ಸಮಾಜದಲ್ಲಿ ಒಳ್ಳೆ ಪ್ರಜೆಯಾಗಿ ಬುದ್ಧಿವಂತನಾಗಬೇಕಂದ್ರೆ ಯಾವ ರೀತಿಯ ಒಂದು ವಿದ್ಯೆಯನ್ನು ಕಲಿಸಬೇಕು, ಯಾವ ರೀತಿಯ ಒಂದು ಬುದ್ಧಿಯನ್ನು ಹೇಳಬೇಕು ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಅದಕ್ಕೆ ತಕ್ಕಂತೆ ಆ ಗುರುವಿಗೆ ಎಷ್ಟೆಲ್ಲ ವಿದ್ಯೆ ಕಲಿತಿರ್ತಾನೋ ಅದೆಲ್ಲ ತನ್ನ ಮಕ್ಕಳಿಗಾಗಿ, ತನ್ನ ಶಿಷ್ಯರಿಗಾಗಿ ದಾರಿ ಎರೆದ್ಬಿಡೋನು. ಅದರ ಜೊತೆಗೆ ಬಿಲ್ವಿದ್ಯೆ, ಮಲ್ಲಯುದ್ಧ, ಅಸ್ತ್ರವಿದ್ಯೆ, ಶಸ್ತ್ರವಿದ್ಯೆ ಮೊದಲಾದವಂತ ಎಲ್ಲ ವಿದ್ಯೆಗಳನ್ನು ಸಹ ಶಿಷ್ಯರಿಗೆ ಕಲಿಸ್ತಾ ಇದ್ರು. ಯಾವುದೇ ರೀತಿ ಅವ್ರ ಹತ್ರ ದುಡ್ಡು ಅನ್ನೋದು ತಗೊಳ್ತಾ ಇಲ್ಲ, ಫೀಸು, ಡೊನೇಷನು, ಅಮೌಂಟು ಈ ಥರ ಯಾವುದು ಇರ್ತಾ ಇರಲಿಲ್ಲ. ಎಲ್ಲ ಉಚಿತವಾಗಿ ಕಲಿಸ್ಕೊಡ್ತಾ ಇದ್ರು. ಅದು ಆಗಿನ ಕಾಲದಲ್ಲಿ ಇದ್ದಂಥ ಒಂದು ಶಿಕ್ಷಣ, ಆ ಶಿಕ್ಷಣಕ್ಕೆ ಇರ್ತಕ್ಕಂಥ ಒಂದು ಗುಣಮಟ್ಟ. ಆದರೆ ಈಗೇನಾಗಿದೆ, ಶಿಕ್ಷಣ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅದೆಷ್ಟು ಸಂಪಾದನೆ ಮಾಡ್ತಾರಂತ ಆ ಶಿಕ್ಷಣ ವ್ಯವಸ್ಥೆ ನಡೆಸ್ತಾರಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರು ಮಾಡದೇ ಇರೋದು ನ್ಯಾಯನ, ಅನ್ಯಾಯನ, ಧರ್ಮನ, ಅಧರ್ಮನ ಅವ್ರಿಗೆ ಗೊತ್ತಿರೋದಿಲ್ಲ. ಅವರು ಎಷ್ಟೋ ಓದಿರ್ತಾರೆ, ಪಂಡಿತರಾಗಿರ್ತಾರೆ, ಒಳ್ಳೆ ಜ್ಞಾನಿಗಳಾಗಿರ್ತಾರೆ. ಆದರೂ ಸಹ ಅವ್ರು ಏನು ಮಾಡ್ತಾರಂತ ಅವ್ರಿಗೆ ವಿವೇಚನೆ ಇರೋದಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಶಿಕ್ಷಣನ ಒಂದು ಬಿಸ್ನೆಸ್ ಮಾಡ್ಕೊಬಿಟ್ಟಿದ್ದಾರೆ. ಸಂಪಾದನೆ ಮಾಡೋದಕ್ಕೆ ಮಾತ್ರ ಶಿಕ್ಷಣನ ಬಳಸ್ಕೊಳ್ತಾ ಇರ್ತಾರೆ ಅಷ್ಟೇ. ವಿದ್ಯೆ ಎಂದರೆ ಅಂಧಕಾರದಲ್ಲಿದ್ದು, ಅಜ್ಞಾನದಲ್ಲಿದ್ದು, ಸುಳ್ಳನ್ನೇ ಸತ್ಯವೆಂದು ಬದುಕುತ್ತಿರುವಂಥ ಒಂದು ಅಮಾಯಕರನ್ನ, ಅಜ್ಞಾನಿಗಳನ್ನ ಸತ್ಯವೆಂಬ ಬೆಳಕಿನ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಒಂದು ಮಾರ್ಗ ಅಲ್ವಾ ವಿದ್ಯೆ ಅಂದರೆ. ಬುದ್ಧಿ, ಒಳ್ಳೆ ನಡತೆ, ಗೌರವ, ಸಂಸ್ಕಾರ, ವಿನಯ ಇವೆಲ್ಲವೂ ಕೂಡ ವಿದ್ಯೆಯಿಂದ ಮಾತ್ರ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಆಗಿನ ಕಾಲದಲ್ಲಿ ಆ ಥರ ಇರಲಿಲ್ಲ. ಆ ಗುರು ಆದವನು ಯಾವ ರೀತಿ ಇದ್ನಂದರೆ, ಒಂದು ವೇಳೆ ಆ ಶಿಷ್ಯ ಅದನ್ನು ಏನಾದರೂ ಒಂದು ಕಲಿಬೇಕಂದ್ರೆ ಆ ಒಂದು ವಿದ್ಯೆ ಕಲಿತರೆ ಆ ವಿದ್ಯೆಯಿಂದ ಗುರುವನ್ನ ಸಾಯಿಸ್ಬೋದು, ಆ ಶಿಷ್ಯ ಸಾಯಿಸ್ಬಿಡ್ತಾನ ಅಂತ ಗೊತ್ತಿದ್ರು ಸಹ, ಗುರುವಿಗೆ ಆ ವಿಷಯ ಗೊತ್ತಿದ್ರು ಸಹ ಆ ಗುರು ಧರ್ಮ ಏನಿತ್ತು ಅದನ್ನು ಪಾಲಿಸ್ತಾ ಇದ್ನು. ಅವನು ಶಿಷ್ಯ ಆದವನು ಆ ಗುರುವನ್ನ ಸಾಯಿಸ್ಬಿಟ್ರು ಪರವಾಗಿಲ್ಲ, ಗುರು ಆದವನು ಶಿಷ್ಯನಿಗೆ ಏನು ಹೇಳ್ಕೊಡ್ಬೇಕೋ ಆ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ರು. ಅದು ಗುರು ಪಾಲಿಸ್ತಾ ಇದ್ದಂಥ ಒಂದು ಧರ್ಮ. ಧರ್ಮಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಲ್ವಾ. ಆ ರೀತಿ ಇರಬೇಕು ಗುರುಗಳಂದ್ರೆ. ಆದರೆ ಈಗಿನ ಕಾಲದಲ್ಲಿ, ಈಗಿನ ಪರಿಸ್ಥಿತಿಗಳಲ್ಲಿ ಇರ್ತಕ್ಕಂಥ ಒಂದು ಗುರು ಶಿಷ್ಯರ ಸಂಬಂಧ ಯಾವ ರೀತಿ ಇದೆ? ಗುರು ಶಿಷ್ಯರ ಸಂಬಂಧ ಅನ್ನೋದು ತಂದೆ ಮತ್ತು ಮಕ್ಕಳ ನಡುವೆ ಇರತಕ್ಕಂಥ ಒಂದು ಸಂಬಂಧ ಅಲ್ವಾ, ತಾಯಿ ಮತ್ತು ಮಕ್ಕಳ ನಡುವೆ ಇರತಕ್ಕಂಥ ಒಂದು ಸಂಬಂಧ ಅಲ್ವಾ. ಎಲ್ಲ ಉಲ್ಟಾ ಆಗ್ಬಿಟ್ಟಿದೆ, ಎಲ್ಲ ಕಲುಷಿತ ಆಗ್ಬಿಟ್ಟಿದೆ.
ಗುರು ಶಿಷ್ಯರ ಮಧ್ಯೆನೇ ಒಂದು ಲವ್ ಸ್ಟಾರ್ಟ್ ಆಗುತ್ತೆ, ಪ್ರೀತಿ ಸ್ಟಾರ್ಟ್ ಆಗುತ್ತೆ. ಗುರು ಆದವನು ಅವ್ರ ಶಿಷ್ಯರನ್ನೇ ಪ್ರೀತಿ ಮಾಡ್ತಾರೆ, ಶಿಷ್ಯ ಆದವರು ಗುರುವನ್ನೇ ಪ್ರೀತಿ ಮಾಡ್ತಾರೆ ಮತ್ತೆ ಮದುವೆ ಮಾಡ್ಕೊಳ್ತಾರೆ. ಇದೇನಾ ಗುರು ಶಿಷ್ಯರ ನಡುವೆ ಇರ್ತಕ್ಕಂಥ ಒಂದು ಸಂಬಂಧ? ಎಲ್ಲೆಲ್ಲೋ ನೋಡಿರ್ತೀವಿ, ಗುರು ಆದವರು ಪಾಠ ಹೇಳ್ಕೊಡುವಂತಹ ಒಂದು ಶಿಷ್ಯರ ಜೊತೆ ಒಂದು ಅನೈತಿಕ ಸಂಬಂಧ ಇಟ್ಕೊಳ್ಳೋದು, ಇಲ್ಲ ಏನೇನೋ ಹೇಳ್ಬಿಟ್ಟು ಗರ್ಭಿಣಿ ಮಾಡಿಬಿಡೋದು. ಈ ನಡುವೆನೇ ಆಗಿದೆ. ಯಾವುದೋ ಒಂದು ಜಿಲ್ಲೆಯಲ್ಲಿ ಕೂಡ 9ನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ಒಂದು ವಿದ್ಯಾರ್ಥಿನಿಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳ್ಬಿಟ್ಟು ಗರ್ಭಿಣಿ ಮಾಡಿಬಿಟ್ಟು ಬಾತ್ರೂಮಲ್ಲಿ ಮಗುವಿಗೆ ಜನ್ಮ ನೀಡಿದೆ ಆ 9ನೇ ಕ್ಲಾಸ್ ಮಗು. ಇದು ಗುರು ಶಿಷ್ಯರ ನಡುವೆ ಇರ್ತಕ್ಕಂಥ ಒಂದು ಸಂಬಂಧ ದರಿದ್ರ ಅಲ್ವಾ? ಶಿಕ್ಷಣದ ವ್ಯವಸ್ಥೆಗೆ ಒಂದು ಅವಮಾನ ಅಲ್ವಾ? ಸರಸ್ವತಿ ತಾಯಿಗೆ ಅವರೇ ಒಂದು ಕಪ್ಪು ಮಸೆಯನ್ನ ಹಚ್ತಾ ಇದ್ದಾರೆ. ಇದಕ್ಕಿಂತ ದೌರ್ಭಾಗ್ಯ, ಇದಕ್ಕಿಂತ ದರಿದ್ರ ಬೇರೆ ಇನ್ನೇನಿದೆ ಹೇಳಿ? ಆಗಿನ ಕಾಲದಲ್ಲಿ ಗುರುಕುಲಗಳಲ್ಲಿ ಗುರುಗಳಿಂದ ಕಲಿತಂತ ಒಂದು ವಿದ್ಯೆ ಏನಕ್ಕೆ ಉಪಯೋಗ ಆಗ್ತಾ ಇತ್ತು, ಅದನ್ನು ಏನಕ್ಕೆ ಬಳಸ್ತಾ ಇದ್ರು? ಸರ್ವೇ ಜನಾಂ ಸುಖಿನೋ ಭವಂತು, ಲೋಕಾಂ ಸಮಸ್ತ ಸುಖಿನೋ ಭವಂತು ಅನ್ನೋ ಮಟ್ಟಿಗೆ ಲೋಕವನ್ನು ಉದ್ಧಾರ ಮಾಡೋದಕ್ಕೆ, ಲೋಕ ಕಲ್ಯಾಣಕ್ಕೋಸ್ಕರ, ಧರ್ಮದ ಪ್ರಯೋಜನಕ್ಕಾಗಿ, ದೇಶದ ಪ್ರಯೋಜನಕ್ಕಾಗಿ, ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ಅವರು ವಿದ್ಯಾಬುದ್ಧಿಯನ್ನು ಕಲಿತಾ ಇದ್ರು. ಅವರ ಸ್ವಾರ್ಥಕ್ಕಾಗಿ ವಿದ್ಯಾಬುದ್ಧಿಯನ್ನು ಕಲಿತಾ ಇಲ್ಲ, ಅವರ ಸ್ವಾರ್ಥಕ್ಕಾಗಿ ಯಾವುದೇ ರೀತಿಯಲ್ಲಿ ಆ ಶಿಕ್ಷಣವನ್ನು ಅವರು ಬಳಸ್ಕೊಳ್ತಾ ಇರಲಿಲ್ಲ. ಪ್ರತಿಯೊಬ್ಬರಲ್ಲೂ ಗುರುಗಳು ಅಂದರೆ ಒಂದು ಶ್ರದ್ಧೆ, ಒಂದು ಭಕ್ತಿ, ಭಯ, ಮರ್ಯಾದೆ ಅನ್ನೋದು ಕಾಪಾಡ್ಕೊಳ್ತಾ ಅನುಸರಿಸ್ತಾ ಬರ್ತಾ ಇದ್ರು. ಈಗ ಏನೂ ಇಲ್ಲ, ಗುರುಗಳಂದ್ರೆ ಮರ್ಯಾದೆನೂ ಇಲ್ಲ, ಶ್ರದ್ಧೆನೂ ಇಲ್ಲ, ಭಕ್ತಿನೂ ಇಲ್ಲ. ಅವ್ರು ಇಷ್ಟ ಬಂದಂಗೆ ಕಾಲೇಜ್ಗೆ ಹೋಗ್ತಾರೆ, ಇಷ್ಟ ಬಂದಂಗೆ ಬರ್ತಾರೆ, ಯಾರು ಕೇಳಂಗಿಲ್ಲ. ಕೇಳಿದ್ರೆ ದೊಡ್ಡ ರಾಜಕಾರಣಿ ಇರ್ತಾರೆ, ದೊಡ್ಡ ಕೋಟೀಶ್ವರನ್ ಇರ್ತಾರೆ, ಗುರುಗಳ ಮೇಲೇನೆ ಗಲಾಟೆ ಮಾಡಕ್ಕೆ ಬರ್ತಾರೆ. ನನ್ನ ಮಗನ್ನೇ ನಾನೇ ಹೊಡೆಯೋದಿಲ್ಲ, ನಾನೇ ಬುದ್ಧಿವಾದ ಹೇಳೋದಿಲ್ಲ, ನೀವ್ಯಾರ್ರಿ ಹೊಡೆಯೋದಕ್ಕೆ ಬಡಿಯೋದಕ್ಕೆ ಅಂತ ಗುರುಗಳ ಮೇಲೇನೆ ಹೋಗ್ತಾರೆ. ಗುರು ಅನ್ನೋದಕ್ಕೆ, ಗುರು ಅನ್ನೋ ಒಂದು ಪದಕ್ಕೆ ಅರ್ಥ ಏನು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ? ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅದು ಗುರುಗಳಿಗೆ ನಮ್ಮ ಸನಾತನ ಧರ್ಮದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಥಾನ. ಸಾಕ್ಷಾತ್ ಪರಬ್ರಹ್ಮನಿ ಗುರು ಅಂತ ಹೇಳಲಾಗಿದೆ ಅಲ್ವಾ? ಎಷ್ಟೋ ಋಷಿ ಮುನಿಗಳಿದ್ದಾರೆ ಗುರುಗಳಾದವರು. ದ್ರೋಣಾಚಾರ್ಯರು, ವಶಿಷ್ಠ ಮಹರ್ಷಿಗಳು, ಶಕ್ತಿ ಮಹರ್ಷಿಗಳು, ಭೀಷ್ಮಗಳು, ಮತ್ತೆ ಅಗಸ್ತ್ಯರು, ಸಪ್ತ ಋಷಿಗಳು, ಎಷ್ಟೋ ಜನ ಇದ್ದಾರೆ. ದೇವರು, ಭಗವಂತ, ದೇವರು ಯಾರೇ ಆಗಿರಲಿ ಆ ಎಲ್ಲ ಗುರುಗಳಿಗೆ ನಮಸ್ಕಾರ ಮಾಡಲೇಬೇಕು, ಪ್ರಣಾಮಗಳನ್ನು ಮಾಡಲೇಬೇಕು. ಅದು ಗುರುಗಳಿಗೆ ಇರುವಂಥ ಒಂದು ಸ್ಥಾನ. ಅದನ್ನು ಭದ್ರವಾಗಿ ಕಾಪಾಡ್ಕೊಂಡು ಬರಬೇಕು. ಆದರೆ ಈಗ ಅದನ್ನು ನಾಶ ಮಾಡಿಬಿಟ್ಟಿದ್ದಾರೆ. ಶಿಷ್ಯ ಆದವನು ಗುರುಗಳಿಗೆ ಏನು ಮರ್ಯಾದೆ ಕೊಡಬೇಕು ಅದು ಕೊಡಲ್ಲ. ಈಗ ಗುರು ಮತ್ತು ಶಿಷ್ಯರ ಸಂಬಂಧ ಯಾವ ರೀತಿ ಇದೆ, ಎಷ್ಟರ ಮಟ್ಟಿಗೆ ಇದೆ? ಪಾಠ ಏನಿದೆಯೋ ಅಷ್ಟು ಹೇಳೋ ತನಕ ಅಷ್ಟೇ. ಬುದ್ಧಿವಾದ ಹೇಳೋದಕ್ಕೆ ಅವರಿಗೆ ಯಾವುದೇ ರೀತಿಯ ಹಕ್ಕು ಇರೋದಿಲ್ಲ. ಇದ್ರೂ ಕೂಡ ಅವ್ರಿಗೆ, ಶಿಷ್ಯರಿಗೆ ಈಗ ಏನಾದರೂ ಬುದ್ಧಿವಾದ ಹೇಳೋದಕ್ಕೂ ಗುರುಗಳು ಭಯ ಪಡ್ತಾರೆ. ಏನಾದರೂ ಬುದ್ಧಿವಾದ ಹೇಳಿದ್ರೆ ಅವರಪ್ಪನ ಕರ್ಕೊಬಂದ್ಬಿಡ್ತಾರೆ. ದೊಡ್ಡ ಶ್ರೀಮಂತ ಆಗಿರ್ತಾರೆ, ಕೋಟ್ಯಾಧೀಶ ಆಗಿರ್ತಾರೆ, ಇಲ್ಲಿ ರಾಜಕಾರಣ ಆಗಿರ್ತಾರೆ. ಬುದ್ಧಿವಾದ ಏನೇ ಒಂದು ಏಟು ಆಗಿದ್ರೆ ಸಾಕು, ಒಂದು ಏಟು ಹಾಕೋದಕ್ಕೂ ಭಯನೇ ಈಗ ಗುರುಗಳಿಗೆ. ಎಲ್ಲಿ ಏನಾಗುತ್ತೋ ಅವರನ್ನು ಕೆಲಸದಿಂದ ತೆಗೆದು ಬಿಡ್ದಾರ ಅನ್ನೋ ಭಯದಿಂದ. ಬೇಕಾ? ಇದಕ್ಕಿಂತ ದರಿದ್ರ ಇನ್ನೇನಿದೆ ಹೇಳಿ? ಗುರುಗಳಿಗೆ ಮೀರಿದವರು ಯಾರೂ ಇಲ್ಲ. ಅವನು ಎಷ್ಟೇ ಶ್ರೀಮಂತ ಆಗಿರ್ಬೋದು, ಎಷ್ಟೇ ಕೋಟಿಗಟ್ಟಲೆ ಸಂಪಾದನೆ ಇರ್ಬೋದು, ಹಣ ಆಸ್ತಿ ಎಷ್ಟಾದರೂ ಇರ್ಬೋದು, ಅವನಿಗೆ ಗುರುಬಲ, ಗುರುಗಳ ಆಶೀರ್ವಾದ ಅನ್ನೋದು ಒಂದು ಇಲ್ಲ ಅಂದರೆ ಅವನು ಪಾತಾಳಕ್ಕೆ ಇಳಿದ್ಬಿಡ್ತಾನೆ, ಯಾವುದೋ ಒಂದಿನ ನಾಶ ಆಗಿಬಿಡ್ತಾನೆ. ಅದಕ್ಕೆ ಯಾರೇ ಆಗಲಿ ಗುರುಗಳಿಗೆ ಏನು ಮರ್ಯಾದೆ ಕೊಡಬೇಕು ಆ ಗುರುಗಳಿಗೆ ಆ ಮರ್ಯಾದೆಯನ್ನೇ ಕೊಡಬೇಕು. ನಾವು ಅದನ್ನು ಭದ್ರವಾಗಿ ಕಾಪಾಡ್ಕೊಂಡು ಬರಬೇಕು. ಗುರುಬಲ ಇಲ್ಲ ಎಷ್ಟೋ ಜನ ಹೇಳ್ತಾರೆ. ಜ್ಯೋತಿಷ್ಯ ಹೇಳ್ತಾರಲ್ಲ, ಅವ್ರು ಹೇಳ್ತಾ ಇರ್ತಾರೆ ನೋಡಿ, ನಿನಗೆ ಗುರುಬಲ ಇಲ್ಲ, ಗುರುಸ್ಥಾನದಲ್ಲಿ ಗುರುಬಲ ಇಲ್ಲ ಅಂತ. ಅಂದರೆ ಅರ್ಥ ಗೊತ್ತಲ್ವಾ? ಗುರುಗಳ ಆಶೀರ್ವಾದ ಅನ್ನೋದು ನಮ್ಮ ಮೇಲೆ ಇಲ್ಲದೆ ಇದ್ದರೆ ಇಷ್ಟೆಲ್ಲ ಅನಾಹುತಗಳು ಆಗ್ತವೆ. ಆಗಿನ ಕಾಲದಲ್ಲಿ ಗುರುಗಳು ಶಿಷ್ಯರಿಗೆ ಹೇಳ್ಕೊಡ್ತಾ ಇರ್ತಕ್ಕಂಥ ಒಂದು ಶಿಕ್ಷಣ, ಆ ವಿದ್ಯಾಬುದ್ಧಿ ಧರ್ಮಕ್ಕೆ, ದೇಶಕ್ಕೆ ಉಪಯೋಗ ಆಗ್ತಾ ಇತ್ತು. ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಲಕ್ಷಗಟ್ಟಲೆ ಫೀಸ್ ಕಟ್ಬಿಟ್ಟು, ಡೊನೇಷನ್ ಕಟ್ಬಿಟ್ಟು ಅವರು ಕಲಿತಾ ಇದ್ದಾರಲ್ಲ ಒಂದು ವಿದ್ಯಾಬುದ್ಧಿ, ಆ ಒಂದು ಶಿಕ್ಷಣ ಏನಕ್ಕೆ ಉಪಯೋಗ ಆಗ್ತಾ ಇದೆ, ಅದರಿಂದ ಏನು ಅವರು ಉಪಯೋಗ ಮಾಡ್ಕೊಳ್ತಾರೆ ಅಂತ ಒಂದ್ಸಲ ಯೋಚನೆ ಮಾಡಿ. ಬರೀ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಸಂಪಾದನೆ ಮಾಡೋದಕ್ಕೆ ಮಾತ್ರ ಈಗಿನ ಶಿಕ್ಷಣ ವ್ಯವಸ್ಥೆ ಇರೋದು.
ಯಾವುದೇ ರೀತಿಯ ದೇಶವನ್ನು ಕಾಪಾಡೋದಕ್ಕಾಗಲಿ, ಧರ್ಮವನ್ನು ಕಾಪಾಡೋದಕ್ಕಾಗಲಿ, ದೇವರು ಹೇಳ್ತಾ ಇರ್ತಕ್ಕಂಥ ಒಂದು ಮಾರ್ಗ ಏನಿದೆಯೋ ಆ ಮಾರ್ಗದಲ್ಲಿ ಹೋಗೋದಕ್ಕೆ, ಆ ಮಾರ್ಗವನ್ನು ಕಾಪಾಡಿಕೊಳ್ಳೋದಕ್ಕೆ ಯಾವುದೇ ರೀತಿಯಲ್ಲಿ ಉಪಯೋಗ ಆಗೋದಿಲ್ಲ. ಲಕ್ಷ ಸಂಪಾದನೆ ಮಾಡಬೇಕೆಂದ್ರೆ ಯಾವ ಕೋರ್ಸ್ ತಗೋಬೇಕು, ಕೋಟಿ ಸಂಪಾದನೆ ಮಾಡಬೇಕೆಂದ್ರೆ ಯಾವ ಕೋರ್ಸ್ ತಗೋಬೇಕು, ಇದಿಷ್ಟೇ, ಬರೀ ಬಿಸ್ನೆಸ್ ಅಷ್ಟೇ. ದುಡ್ಡಿಗೋಸ್ಕರ ಈಗಿನ ಶಿಕ್ಷಣ ವ್ಯವಸ್ಥೆ ಇರೋದು. ವಿದ್ಯಾಬುದ್ಧಿ ಯಾವುದೇ ರೀತಿಯಾಗಿ ಉಪಯೋಗ ಆಗ್ತಾ ಇಲ್ಲ, ಎಲ್ಲ ವ್ಯರ್ಥ ಆಗ್ತಾ ಇದೆ. ಈಗ ಯೋಚನೆ ಮಾಡಿ ಸ್ನೇಹಿತರೆ, ಆಗಿನ ಕಾಲದಲ್ಲಿ ಇದ್ದಂತಹ ಗುರುಗಳು, ಗುರುಕುಲಗಳು ಯಾವ ರೀತಿ ಇದ್ವು, ಈಗಿನ ಕಾಲದಲ್ಲಿ ಇರ್ತಕ್ಕಂಥ ಒಂದು ಶಿಕ್ಷಣ ಮತ್ತು ಪ್ರೌಢಶಾಲೆ, ಸರ್ಕಾರಿ ಶಾಲೆ, ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಏನಕ್ಕೆ ಉಪಯೋಗ ಆಗ್ತಾ ಇದೆ? ಬರೀ ಶೂನ್ಯ. ಸಾಮಾನ್ಯ ಮನುಷ್ಯರಿಗೆ ಸರ್ಕಾರದಿಂದ ಸಿಗಬೇಕಾಗಿರೋ ಒಂದು ಸೌಲಭ್ಯಗಳೇನೆಂದರೆ ಶಿಕ್ಷಣ ಮತ್ತು ಆರೋಗ್ಯ. ಇವೆರಡು ಮನುಷ್ಯನಿಗೆ ಸರ್ಕಾರ ಉಚಿತವಾಗಿ ಕೊಟ್ಬಿಟ್ರೆ ಸಾಕು. ಬೇರೆ ಯಾವುದು ಬಿಟ್ಟಿ ಭಾಗ್ಯಗಳು, ಉಚಿತ ಭಾಗ್ಯಗಳು ಬೇಡವೇ ಬೇಡವಾ. ಅವ್ರಿಗೇನು ಶಕ್ತಿ ಇರೋದಿಲ್ವಾ? ಸಂಪಾದನೆ ಮಾಡ್ಕೊಳ್ತಾರೆ, ದುಡ್ಡು ಸಂಪಾದನೆ ಮಾಡ್ಕೊಳ್ತಾರೆ. ಉಚಿತ ಸೌಲಭ್ಯಗಳು ಕೊಟ್ಬಿಟ್ರೆ ಅವರು ಸೋಂಬೇರಿಗಳಾಗಿ ಹೋಗ್ತಾರೆ ಅಲ್ವಾ? ಒಂದ್ಸಲ ಯೋಚನೆ ಮಾಡಬೇಕು. ಏನಾದರೂ ಉಚಿತವಾಗಿ ಶಿಕ್ಷಣ ಕೊಟ್ಟರೆ ಅವನು ಏನು ಬೇಕಾದರೂ ಆಗ್ತಾನೆ, ಸಮಾಜದಲ್ಲಿ ಉತ್ತಮ ಪ್ರಜೆಯಾಗ್ತಾನೆ. ಆರೋಗ್ಯ ಉಚಿತವಾಗಿ ಕೊಟ್ಟರೆ ಇನ್ನೇನು ಬೇಕೇಳಿ? ಆ ಎರಡು ಮನುಷ್ಯನಿಗೆ ಉಚಿತವಾಗಿ ಸಿಕ್ಕರೆ ಸಾಕು, ಬೇರೆ ಏನು ಉಚಿತವಾಗಿ ಕೊಡಬಾರ್ದು. ಜನರು ಕೂಡ ಅದೇ ರೀತಿ ಇದ್ಬಿಟ್ಟಿದ್ದಾರೆ. ಈಗ ಉಚಿತವಾಗಿ ಏನಾದರೂ ಕೊಡ್ತಾರಾ ಅಂತ ಕಾಯ್ತಾ ಇರ್ತಾರೆ. ಅವರಷ್ಟಕ್ಕೆ ಅವರೇ ಸೋಂಬೇರಿಗಳಾಗಿ ಹೋಗ್ತಾರೆ ಅಲ್ವಾ? ಒಂದ್ಸಲ ಯೋಚನೆ ಮಾಡಬೇಕು. ಜನರಿಗೆ ಏನು ಉಚಿತವಾಗಿ ಕೊಡಬೇಕು, ಅದರಿಂದ ಅವರಿಗೆ ಏನಾದರೂ ಉಪಯೋಗ ಆಗುತ್ತಾ? ನಾವು ಕೊಡ್ತಕ್ಕಂಥ ಒಂದು ಸೇವೆಗಳಿಂದ ಅವರಿಗೆ ಉಪಯೋಗ ಆಗುತ್ತಾ, ದುರುಪಯೋಗ ಆಗುತ್ತಾ ಅಂತ ಒಂದ್ಸಲ ಯೋಚನೆ ಮಾಡಬೇಕು ಸ್ನೇಹಿತರೆ. ಈಗಿನ ಕಾಲದಲ್ಲಿ ಒಂದು ಮಾತು ಹೇಳ್ತಾರೆ, ದುಡ್ಡಿದ್ರೆ ದುನಿಯಾ, ದುಡ್ಡೇ ದೊಡ್ಡಪ್ಪ ಅಂತ. ಆದರೆ ವಿದ್ಯೆ ಅದರಪ್ಪ. ವಿದ್ಯೆ ಮತ್ತು ಜ್ಞಾನದಿಂದ ಏನು ಬೇಕಾದರೂ ಮಾಡ್ಬೋದು. ಮನಿ ಮೇಕ್ಸ್ ಎನಿಥಿಂಗ್ ಬಟ್ ನಾಟ್ ಎವ್ರಿಥಿಂಗ್. ದುಡ್ಡಿಂದ ಏನು ಬೇಕಾದರೂ ಮಾಡ್ಬೋದು ಅಂತಾರಲ್ವಾ? ಎಲ್ಲನೂ ಮಾಡೋದಕ್ಕೆ ಆಗೋದಿಲ್ಲ. ಒಳ್ಳೆ ನಡತೆನ, ಧರ್ಮಬದ್ಧವಾದ ಒಂದು ಜೀವನವನ್ನ, ಸಂಸ್ಕಾರನ, ಇವೆಲ್ಲವನ್ನು ದುಡ್ಡಿಂದ ಕೊಂಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಇವೆಲ್ಲವೂ ಕೂಡ ವಿದ್ಯೆಯಿಂದ ಕಲಿಯೋದಕ್ಕೆ ಮಾತ್ರ ಸಾಧ್ಯ. ಆ ವಿದ್ಯೆಯನ್ನು ಹೇಳ್ಕೊಡೋದಕ್ಕೆ ಒಬ್ಬ ಗುರು ಇರಬೇಕು ಅಲ್ವಾ? ಅದಕ್ಕೆ ಗುರು ಅನ್ನೋದು ಎಷ್ಟು ಮುಖ್ಯ ಅನ್ನೋದು ತಿಳ್ಕೋಬೇಕು. ಆಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ಯಾರು ಅಷ್ಟೇ ಏನೇ ಕೆಲಸ ಕಾರ್ಯಗಳು ಮಾಡಬೇಕಂದ್ರೂ ಕೂಡ ಗುರುಗಳ ಸಲಹೆಯನ್ನು ತಗೊಳ್ತಾ ಇದ್ರು, ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ರು. ಸ್ವಂತವಾಗಿ ಅವರು ಯಾವುದೇ ರೀತಿಯ ಒಂದು ನಿರ್ಣಯಗಳನ್ನು ತಗೊಳ್ತಾ ಇರಲಿಲ್ಲ. ಶಿಷ್ಯರಿಗೆ ಏನು ಬೇಕು, ಅವರ ಜೀವನವನ್ನು ಯಾವ ರೀತಿ ರೂಪಿಸಬೇಕು ಅಂತ ಆ ಗುರುಗಳಿಗೆ ಬೇಕಾದಷ್ಟು ಒಂದು ಯೋಜನೆಗಳನ್ನು ಹಾಕಿ ಅವರಿಗೆ ಕೊಡ್ತಾ ಇದ್ರು. ಅದರಂತೆ ಅವರನ್ನು ನಡ್ಕೊಳ್ತಾ ಇದ್ರು. ಗುರುಗಳ ಸಲಹೆ, ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯುವಂಥ ಒಬ್ಬ ಮನುಷ್ಯನಿಗೆ ಗುರುಗಳ ಬಲದಿಂದ ಅವರ ಆಶೀರ್ವಾದ ಅನ್ನೋದು ಅವರಿಗೆ ಒಂದು ರೀತಿಯಲ್ಲಿ ಒಂದು ರಕ್ಷಾ ಕವಚದಂತೆ ಸದಾ ಅವರನ್ನು ಕಾಪಾಡುತ್ತೆ. ಯಾವುದೇ ರೀತಿಯಾಗಿ ತಪ್ಪು ದಾರಿ ಹಿಡಿಯೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅದು ಗುರುಗಳ ಬಲ ಮತ್ತು ಗುರುಗಳ ಆಶೀರ್ವಾದಕ್ಕೆ ಇರುವಂಥ ಒಂದು ಶಕ್ತಿ ಮತ್ತು ಒಂದು ಬಲ. ಈಗಿನ ಪರಿಸ್ಥಿತಿಯಲ್ಲಿ ಗುರು ಶಿಷ್ಯರ ನಡುವೆ ಇರತಕ್ಕಂಥ ಒಂದು ಸಂಬಂಧ ಪಾಠ ಹೇಳೋದು, ಪಾಠ ಕೇಳೋದು ಇಷ್ಟೇ. ವಿದ್ಯಾಬುದ್ಧಿಯನ್ನು ಹೇಳಿದರೆ ಈಗಿನ ಶಿಷ್ಯರು ಕೇಳೋದಿಲ್ಲ. ಅಷ್ಟರ ಮಟ್ಟಿಗೆ ಬಂದ್ಬಿಟ್ಟಿದೆ. ನಮಗೆಲ್ಲ ಗೊತ್ತು, ನಾವು ಎಲ್ಲ ಕಡೆ ಹೋಗ್ತೀವಿ, ಎಲ್ಲ ಕಡೆ ತಿರುಗಾಡ್ತೀವಿ, ಪ್ರಪಂಚ ಜ್ಞಾನ ನಮಗೆ ಗೊತ್ತು ಅಂದ್ಕೊಳ್ತಾರೆ. ಆದರೆ ಅವರಿಗೆ ಗೊತ್ತಿರೋದು ಬರೀ ಶೂನ್ಯ ಅಷ್ಟೇ. ಅವರಿಗೆ ಗೊತ್ತಿರುವಂಥ ಒಂದು ಬುದ್ಧಿ, ಅವರಿಗೆ ಗೊತ್ತಿರತಕ್ಕಂಥ ಒಂದು ತಿಳುವಳಿಕೆ ಅನ್ನೋದು ಅವರಿಗೆ ಯಾವುದೇ ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ಅದು ಉಪಯೋಗ ಆಗೋದಿಲ್ಲ. ಎಲ್ಲದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಅದು ಈಗಿನ ಸ್ಟೂಡೆಂಟ್ಸು, ಈಗಿನ ವಿದ್ಯಾರ್ಥಿಗಳು ಗುರುಗಳಿಗೆ ಕೊಡುವ ಒಂದು ಮರ್ಯಾದೆ, ಅವ್ರಿಗೆ ಇರ್ತಕ್ಕಂಥ ಒಂದು ಅರ್ಹತೆ, ವಿದ್ಯಾಭ್ಯಾಸ. ಯಾವುದೇ ಸ್ಟೂಡೆಂಟು ಎಷ್ಟೇ ಓದಿರ್ಬೋದು, ಹೈಯರ್ ಎಜುಕೇಷನ್ ಮಾಡಿ ಒಂದು ಒಳ್ಳೆ ಕೆಲಸ ಸಂಪಾದನೆ ಮಾಡಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಹಣ ಆಸ್ತಿ ಸಂಪಾದನೆ ಮಾಡಿದ್ರು ಕೂಡ ಅವೆಲ್ಲವೂ ಅವನು ಕೊನೆಯ ತನಕ ಇರ್ತವೆ. ಅವೆಲ್ಲವೂ ಅವನು ಕಾಪಾಡ್ತೇವೆ ಅನ್ನೋದಕ್ಕೆ ಯಾವುದೇ ರೀತಿ ಗ್ಯಾರಂಟಿ ಇರೋದಿಲ್ಲ. ಯಾವುದೇ ಒಬ್ಬ ಮನುಷ್ಯನು ಅವನ ಲೈಫಲ್ಲಿ ಚೆನ್ನಾಗಿರಬೇಕು, ಸಾಯೋ ತನಕ ಒಂದು ಸುರಕ್ಷಿತವಾದ ಒಂದು ಜೀವನವನ್ನು ಕಟ್ಕೊಳ್ಬೇಕು ಅಂದರೆ ಗುರುಗಳ ಮಾರ್ಗದರ್ಶನ ಮುಖ್ಯ. ಅವ್ರು ನಮ್ಗೆ ಏನು ಹೇಳಿರ್ತಾರ, ಅಮೂಲ್ಯವಾದ ಒಂದು ಮಾತುಗಳು, ಸಲಹೆಗಳು, ಅವರು ಹೇಳಿರ್ತಾರಲ್ಲ, ಅವ್ರು ತೋರಿಸ್ಕೊಟ್ಟಿರುವಂಥ ಒಂದು ಮಾರ್ಗದರ್ಶನದಲ್ಲಿ ಆ ದಾರಿಯಲ್ಲಿ ಹೋದ್ರೆ ಮಾತ್ರ ಅವರ ಲೈಫು ಸುರಕ್ಷಿತವಾಗಿರುತ್ತೆ. ಅವರ ಒಂದು ಭದ್ರ ಬುನಾದಿಯಾದ ಒಂದು ಜೀವನವನ್ನು ಕಟ್ಕೊಳ್ಬೇಕು. ಗುರುಗಳ ಮಾರ್ಗದರ್ಶನ ಅನ್ನೋದು ಅವರಿಗೆ ಒಂದು ರಕ್ಷಾ ಕವಚದಂತೆ ಸದಾ ಅವರನ್ನು ಕಾಪಾಡುತ್ತೆ. ತಪ್ಪು ದಾರಿ ಹಿಡಿಯೋದಕ್ಕೆ ಸಾಧ್ಯತೆಗಳೇ ಇರೋದಿಲ್ಲ. ಗುರುಬಲ ಅನ್ನೋದು ಅಷ್ಟು ಮುಖ್ಯ, ಅಷ್ಟು ಶ್ರೇಷ್ಠತೆ. ಗುರುಗಳ ಬಲ, ಅವರ ಆಶೀರ್ವಾದ ಮುಂದೆ ಯಾವುದೇ ದುಷ್ಟಶಕ್ತಿಗಳು ಕೂಡ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ.
ಅದು ಗುರುಗಳಿಗೆ ಇರ್ತಕ್ಕಂಥ ಒಂದು ಶಕ್ತಿ, ಅವರ ಅನುಗ್ರಹ, ಅವರ ಆಶೀರ್ವಾದಕ್ಕೆ ಇರ್ತಕ್ಕಂಥ ಒಂದು ಶ್ರೇಷ್ಠತೆ. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿರುವಂತಹ ಕೆಲವು ಆಸಕ್ತಿಕರವಾದ ವಿಷಯಗಳು. ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.